ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೋಣೂರ್, ಗದಗದ ಪ್ರತಿನಿಧಿ. ಗದಗ ನಗರದ ಗಾಂಧಿ ವೃತ್ತದಲ್ಲಿರ್ತಕ್ಕಂತಹ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಈಗ ಕಾಡ್ತಾ ಇದೆ. ವಿದ್ಯುತ್ ಭಾಗ್ಯವಿಲ್ಲದೆ ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಆಸ್ಪತ್ರೆಗೆ ಮೂಲವಾಗಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಒಂದು ವಿದ್ಯುತ್ ಸಂಪರ್ಕ ಕೂಡ ಈಗ ಸಾಕಷ್ಟು ಸಮಸ್ಯೆ ಕಾಡ್ತಾ ಇದೆ. UPS ಸಹ ಇಲ್ಲ, ಜನರೇಟರ್ ವ್ಯವಸ್ಥೆ ಸಹ ಸರಿಯಾಗಿಲ್ಲ. ಯಾಕಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ವಿದ್ಯುತ್ ಸಂಪರ್ಕ ಯಾವಾಗ ಸರಬರಾಜು ಕಡಿತಾ ಹೋಗುತ್ತೆ ಆ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಆಸ್ಪತ್ರೆಗೆ ವಿದ್ಯುತ್ ಸಂಪರ್ಕ ಕೂಡ ಬಂದ್ ಆಗಿಬಿಡುತ್ತೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಈ ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಾಗಿರ್ಬೋದು ಮತ್ತು ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ಬಂದಂಥ ರೋಗಿಗಳು ಇಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾದ್ರೆ ಯಾಕಂದರೆ ಇಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಹೀಗಾಗಿ ಮೊಬೈಲ್ ಟಾರ್ಚಿನಲ್ಲಿಯೇ ಒಂದು ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸ, ಔಷಧಿಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ, ಇನ್ನು ಲ್ಯಾಬ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿಬಿಡ್ತವೆ. ಯಾಕಂದರೆ ವಿದ್ಯುತ್ ಸಂಪರ್ಕ ಇದ್ದರೆ ಮಾತ್ರ ಇಲ್ಲಿ ಲ್ಯಾಬ್ಗಳು ಕೂಡ ವರ್ಕ್ ಆಗ್ತವೆ. ಯಾಕಂದರೆ ಸಾಕಷ್ಟು ಏನು ರಕ್ತ ತಪಾಸಣೆ ಆಗಿರ್ಬೋದು, ಬೇರೆ ಬೇರೆಯ ತಪಾಸಣೆಗಳು ಕೂಡ ಈಗಾಗಲೇ ಲ್ಯಾಬ್ ಇದೆ. ಆದರೆ ಆ ಲ್ಯಾಬು ಕೂಡ ಸಂಪೂರ್ಣವಾಗಿ ಬಂದ್ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಮೇನ್ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಒಂದು UPS ಕೂಡ ಬಂದಾಗಿ 6 ತಿಂಗಳಾಯಿತು. 6 ತಿಂಗಳು ಕಳೆದು ಹೋದರೂ ಕೂಡ UPS ಅನ್ನು ದುರಸ್ತಿ ಸಹ ಮಾಡಿಲ್ಲ. ಜೊತೆಗೆ ಒಂದು ಜನರೇಟರ್ ವ್ಯವಸ್ಥೆ ಕೂಡ ಮಾಡಬೇಕಿತ್ತು, ಆದರೆ ಯಾವುದೇ ರೀತಿಯಲ್ಲಿ ಜನರೇಟರ್ ವ್ಯವಸ್ಥೆ ಕೂಡ ಇಲ್ಲ. ಯಾಕಂದರೆ ಗದಗ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಆಸ್ಪತ್ರೆ ಈ ಒಂದು ಭಾಗದ ಜನರ ಒಂದು ಜೀವನಾಡಿಯಾಗಿದೆ. ಯಾಕಂದರೆ ಈ ಭಾಗದ ಜನರಿಗೆ ಒಂದು ಸಂಜೀವನಿ ಆಗಿ ಕೂಡ ಮಾರ್ಪಟ್ಟಿರುವಂಥದ್ದು. ಈ ಒಂದು ಬರ್ತಕ್ಕಂಥ ಆಸ್ಪತ್ರೆಗೆ ಗದಗ ನಗರದ ಒಂದು ಶಾಪುರಪೇಟೆ ಆಗಿರ್ಬೋದು, ಇಲ್ಲಿ ಜವಳಗಲ್ಲಿ ಆಗಿರ್ಬೋದು, ಜೊತೆಗೆ ಈ ಒಂದು ಕೆಸರನೆ ರಸ್ತೆಯಲ್ಲಿರ್ತಕ್ಕಂಥ ಸಾಕಷ್ಟು ರೋಗಿಗಳು ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಸಹ ಈಗ ಇಲ್ಲದೇ ಇರುವಂಥದ್ದು. ಮೂಲಭೂತ ಸೌಕರ್ಯಗಳೇನು ಬೇಕಾಗಿದೆ ಆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಇಂತಹ ಸಾಕಷ್ಟು ಸಮಸ್ಯೆಯನ್ನು ಈ ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು ಕೂಡ ಎದುರಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಜನರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗದಗ ಬೆಟಗೇರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿ ಸರ್ಕಲಲ್ಲಿ ಬರುವಂಥ ಒಂದು ಈ ಸರ್ಕಾರದ ದವಾಖಾನೆ. ಯಾಕಂದ್ರೆ ಇಲ್ಲಿ ಒಳಗೆ ಆರೋಗ್ಯ ಒಂದು ಆರೋಗ್ಯ ತೋರ್ಸಕ್ಕೆ ಬಂದಾಗ ಒಳಗೆ UPS ಇರ್ಬೋದು, ಹಾಗೂ ಇಲ್ಲಿ ಗುಳಿಗೆ ಕೊಡೋದಿರ್ಬೋದು ಎಲ್ಲ ಕತ್ತಲ್ದಾಗ. ಯಾಕಂದ್ರೆ ಕರೆಂಟೇ ಇಲ್ಲ ಇಲ್ಲಿ. ಈಗ ಇಲ್ಲಿ ಸುತ್ತಮುತ್ತಲು ಬರುವಂಥ ತಳಗೇರಿ ಓಣಿ ಇರ್ಬೋದು, ಇಲ್ಲಿ ಶಾಪುರಪಟ್ಟಿ ಇರ್ಬೋದು, ಇಲ್ಲಿ ಅನೇಕ ಭಾಳ ಏರಿಯಾಗಳದಾವು. ಅದಕ್ಕೆ ಇಲ್ಲಿ ತೋರ್ಸಕ್ಕೆ ಬಂದ್ರೆ ಕರೆಂಟಿನ ವ್ಯವಸ್ಥೆಗಳೇ ಇರೋಂಗಿಲ್ಲ. ಯಾಕಂದ್ರೆ ಗುಳಿಗೆ ಪಳಿಗೆ ನೋಡು ಈಗ, ಯಾಕಂದ್ರೆ ಕತ್ತಲ್ದಾಗ ಅಂದಾಗ ಯಾವ್ದಾರು ಗುಳಿಗೆ ಕೊಡೋಕೆ ಹೋದ್ರೆ ಯಾವ್ದಾರು ಗುಳಿಗೆ ಕೊಟ್ಟರೆ ಏನು ಮಾಡೋದಾಗತ್ತೆ. ಅದಕ್ಕೆ ದಯವಿಟ್ಟು UPS ಕೆಟ್ಟ 6 ತಿಂಗಳಾದರೂ ಇದಕ್ಕೆ ಸೂಕ್ತ ಅಧಿಕಾರಿಗಳು ಇದಕ್ಕೊಂದು ಆರೋಗ್ಯ ಇಲಾಖೆ ಐತಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ತಾವು ಪರಿಶೀಲನೆ ಮಾಡಿಕೊಂಡು ಇದನ್ನು ತಕ್ಷಣ ತಾವು ಏನಾರು ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ UPS ನೋಡಿ ಈಗ ಅಲ್ಲೇ ಒಂದು 6 ತಿಂಗಳಾದಿಂದ ಕೆಟ್ಟದು. ಅದಕ್ಕೆ ದಯವಿಟ್ಟು ತಾವೆಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದಕ್ಕೇನು ಸಂಬಂಧಪಡ್ತೀರಿ ತಾವೆಲ್ಲ ಅದನ್ನು ವಿಚಾರಿಸಿ ಅದನ್ನು ಕೂಡಲೇ ಕ್ರಮ ಜರುಗಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಕೇಳ್ಬೋದು. ಇದು ಜನರೇಟರ್ ವ್ಯವಸ್ಥೆ ಮಾಡಲೇಬೇಕಿದೆ. ಯಾಕಂದ್ರೆ ನೋಡಿ ಸರ್ಕಾರದೊಳಗೆ ಬೇಕಾದಷ್ಟು ದುಡ್ಡು ಐತಿ. ಯಾಕಂದ್ರೆ ಆರೋಗ್ಯ ಅಂದ್ರೆ ಏನು, ತಾವೆಲ್ಲ ಅದನ್ನು ಆರೋಗ್ಯಕ್ಕೆ ಮಹತ್ವ ಕೊಡಬೇಕಾಗೈತಿ. ಅದಕ್ಕೆ ದಯವಿಟ್ಟು ಯಾಕಂದ್ರೆ ಇಲ್ಲಿ ಎಲ್ಲ ತಳಗೇರಿ ಓಣಿ ಇರ್ಬೋದು, ಇಲ್ಲಿ ಶಾಪುರಪೇಟೆ, ಒಟ್ಟು ಹಲವಾರು ನಮ್ಮ ಏರಿಯಾದಾಗ ಬರುವಂಥ ಗದಗ ಬೆಟಗೇರಿ ಅದು ಸಿಟಿ ಒಳಗೆ ಸಿಟಿ ಒಳಗೆ ಐತಿದೆ. ಅದಕ್ಕೆ ದಯವಿಟ್ಟು ತಾವು ಕೂಡಲೇ ಇದಕ್ಕೆ ಕ್ರಮ ಜರುಗಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಈಗಿನ ರಾಜ್ಯ ಸರ್ಕಾರದಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಗದಗ ನಗರದ ಒಂದು ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರದಲ್ಲಿ ಬಂದ್ರೆ ನೋಡಿದ್ರೆ ಒಳಗೆ ಏನು ರೋಗಿಗಳು ಬಂದು ನಿಂತು ಆ ಚಿಕಿತ್ಸೆ ಪಡೆಯೋಕೆ ಅಥವಾ ಒಂದು ದವಾಖಾನೆಯಲ್ಲಿ ನಿಂತು ಆ ಗುಳಿಗೆಯನ್ನು ತೊಗೊಳಕ್ಕೆ ನಿಂತ್ರೆ ಒಟ್ಟು ಸರಿ ಒಂದು ಲೈಟ್ ಇಲ್ಲ ಅಂತಂದ್ರೆ ಅದು ನಮ್ಮ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಅತ್ಯಂತ ಶೀಘ್ರ ರೀತಿಯೊಳಗೆ ಇದಕ್ಕೊಂದು ಪರಿಹಾರ ಕೊಡಬೇಕು. ಅದ್ರ ಜೊತೆಗೆ ನಮ್ಮ ಗದಗ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ HK ಪಾಟೀಲ್ ಸಾಹೇಬರು ಕೂಡ ಇಲ್ಲಿ ಬಂದು ಒಂದು ಸ್ವಲ್ಪ ನೋಡ್ಬೇಕು ಈ ಪರಿಸ್ಥಿತಿ ಹೆಂಗೈತಂದ್ರೆ. ಯಾಕಂದ್ರೆ ಸುತ್ತಮುತ್ತಲಿರುವಂಥ ನಮ್ಮ ಗದಗ ನಗರಕ್ಕೆ ಸುತ್ತಮುತ್ತಲಿರುವಂಥ ಹಳ್ಳಿಗಳ ರೋಗಿಗಳ ಇಲ್ಲಿ ಬರ್ತಾರೆ. ಸರ್ಕಾರದ ಒಂದು ಹೆಲ್ಪ್ಗಾಗಿ, ಸರ್ಕಾರದ ಒಂದು ಡಾಕ್ಟರ್ಗೆ ಹೆಲ್ಪ್ಗಾಗಿ ಸುತ್ತಮುತ್ತಲ ಜನರಲ್ಲಿ ಬರ್ತಾರೆ. ಅವ್ರು ಬಂದಾಗ ಸರಿಯಾದ ಒಂದು ರೀತಿ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಭಾರಿ ಖೇದಕರ ಇದು. ಅದಕ್ಕೆ ದಯಮಾಡಿ ನಾನು ಹೇಳ್ತೇನೆ, ಸ್ಪಷ್ಟವಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಇದ್ರ ಬಗ್ಗೆ ಎಟ್ಲೀಸ್ಟ್ ಒಂದು ಜನರೇಟರ್ ಇರ್ಬೋದು, ಎಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ UPS ಇರ್ಬೋದು ವ್ಯವಸ್ಥೆ ಮಾಡಿ ಕೊಟ್ಟರೆ ಆ ರೋಗಿಗಳಿಗೆ ಒಂದು ಅನುಕೂಲ ಆಗ್ತೈತೆ. ಆ ರೋಗಿಗಳಂತೂ ನೀವು ಬಯಸ್ಕೊಳ್ಳೋದು ಬೇಡ,
ಅದರ ಪೂರ್ವದಾಗ ಈ ವ್ಯವಸ್ಥೆಯನ್ನು ಅತ್ಯಂತ ಶೀಘ್ರದಲ್ಲಿ ಮಾಡ್ಬೇಕನ್ನ ವಿನಂತಿ ಮಾಡ್ತೇನೆ. ಇಡೀ ರಾಷ್ಟ್ರದಾಗ ಅದರಲ್ಲೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಅಲ್ಲ, ಬೇರೆ ಬೇರೆ ಜಿಲ್ಲೆದಾಗೂ ಈ ಸನ್ನಿವೇಶ ಐತಿ. ಆದ್ರೆ ಇವತ್ತು ನಮ್ಮ ಗದಗ ಜಿಲ್ಲೆಯ ಗದಗ ನಗರದಲ್ಲಿ ಇದೇನು ವ್ಯವಸ್ಥೆ ಐತಿ ಅದು ಮೂಲಭೂತ ಒಂದು ಸೌಕರ್ಯ. ಅದರೊಳಗೂ ಕೂಡ ಆರೋಗ್ಯ ಒಂದು ಏನು ಈ ಡಿಪಾರ್ಟ್ಮೆಂಟ್ ಐತಿ, ಆರೋಗ್ಯ ಒಂದು ನಮ್ಮ ಸಚಿವಾಲಯ ಐತಿ. ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಅತ್ಯಂತ ಪ್ರಕಟವಾಗಿ ಇದನ್ನ ಅವ್ರ ಕೈಗೆ ತಗೊಂಡು ಮುಂಬರುವಂತ ಈ ಅನಾಚಾರಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಂತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯ ಬಗ್ಗೆ ಜನರು ಸಹ ಮಾತನಾಡಿರುವಂಥದ್ದು. ಯಾಕಂದರೆ ಈ ಒಂದು ಆಸ್ಪತ್ರೆಗೆ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು. ಯಾಕಂದರೆ ಇಲ್ಲಿ ಮೇನ್ ಹೋಗಿರ್ತಕ್ಕಂಥ ಏನು UPS ಏನಿದೆ, ಆ UPS ಅನ್ನು ಆದಷ್ಟು ಬೇಗ ದುರಸ್ತಿಯನ್ನು ಮಾಡಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಜೊತೆಗೆ ಒಂದು ಜನರೇಟರ್ ವ್ಯವಸ್ಥೆ ಮಾಡಿದರೆ ಈ ಒಂದು ಆಸ್ಪತ್ರೆಗೆ ಬೇಕಾಗಿರ್ತಂಥ ಏನು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿರುತ್ತೆ. ಯಾವುದೇ ರೀತಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆದಂಥ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ವಿದ್ಯುತ್ ಅನುಕೂಲ ಆಗುತ್ತೆ. ಯಾಕಂದರೆ ಜನರೇಟರ್ ವ್ಯವಸ್ಥೆ ಇಲ್ಲ ಅಂತಂದರೆ ಸಾಕಷ್ಟು ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ರೋಗಿಗಳು ತಕ್ಷಣ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮೊದಲು ಏನು ತುರ್ತು ಚಿಕಿತ್ಸೆಯನ್ನು ಕೊಡಬೇಕು, ಆ ಸಂದರ್ಭದಲ್ಲಿ ಕೂಡ ಮೊಬೈಲ್ ಟಾರ್ಚನ್ನು ಹಿಡಿದು ಚಿಕಿತ್ಸೆಯನ್ನು ಕೊಡುವಂಥ ಪರಿಸ್ಥಿತಿ ಆಗಿರ್ಬೋದು. ಜೊತೆಗೆ ಇನ್ನು ಬರೆದಂಥ ವೈದ್ಯರು ಬರೆದಂಥ ಏನು ಮೆಡಿಸಿನ್ ಏನಿದೆ, ಆ ಮೆಡಿಸಿನನ್ನು ಕೂಡ ಮೊಬೈಲ್ ಟಾರ್ಚಿನಿಂದ ಹಿಡಿದು ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಕೊಡಬೇಕಾದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮೆಡಿಸಿನ್ ಕೊಡೋದು ಹೋಗಿ ಮತ್ತೊಂದು ಮೆಡಿಸಿನನ್ನು ಕೊಟ್ಟುಬಿಟ್ರೆ ಏನಾದರೂ ಅಜಾಗರೂಕತೆಯಿಂದ ಸಾಕಷ್ಟು ಸಮಸ್ಯೆಗಳಾದರೆ ಇದಕ್ಕೆ ನೇರವಾಗಿ ಹೊಣೆ ಆರೋಗ್ಯ ಇಲಾಖೆ ಆಗುತ್ತೆ. ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಇಲ್ಲಿ ರೋಗಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಇನ್ನಾದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಗದಗ ನಗರದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಈ ಆರೋಗ್ಯ ಕೇಂದ್ರಕ್ಕೆ ಆದಷ್ಟು ಬೇಗ UPS ಆಗಿರ್ಬೋದು, ಜೊತೆಗೆ ಒಂದು ಜನರೇಟರ್ ವ್ಯವಸ್ಥೆಯನ್ನು ಮಾಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.